ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾನೊಂದು OSI ಮಾಡೆಲ್ ನಲ್ಲಿ ಫಿಸಿಕಲ್ ಲೇಯರ್ ಮತ್ತೆ ಒಂದು ಡೇಟಾ ಲಿಂಕ್ ಲೇಯರ್ದು ಮೈನ್ ಜಾಬ್ ಮತ್ತೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನೆಟ್ವರ್ಕ್ ಲೇಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಮೈನ್ ಜಾಬ್ ಏನಂತಂದ್ರೆ ಇದ್ರದ್ದು ಡೇಟಾನ ಅಕ್ರಾಸ್ ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಟ್ರಾನ್ಸ್ಮಿಟ್ ಮಾಡೋದು. ಸೊ ಫಸ್ಟ್ ಏನಂತಂದ್ರೆ ಇದ್ರ ಅಪ್ಪರ್ ಲೇಯರ್ ಟ್ರಾನ್ಸ್ಪೋರ್ಟೇಷನ್ ಲೇಯರ್. ಸೊ ಇದೊಂದು ಡೇಟಾ ಲೈಕ್ ಪಾರ್ಸೆಲ್ ಆಫ್ ಡೇಟಾನ ಇದು ನೆಟ್ವರ್ಕ್ ಲೇಯರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ನಾವು ಡೇಟಾನ ಸೆಗ್ಮೆಂಟ್ ಅಂತ ಕರಿತೀವಿ. ಆ ಸೆಗ್ಮೆಂಟ್ ನ ನೆಟ್ವರ್ಕ್ ಲೇಯರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಒಂದು ಪೋರ್ಟ್ ಅಡ್ರೆಸ್ ನ ಆಡ್ ಮಾಡಿ. ಸೊ ಪೋರ್ಟ್ ಅಡ್ರೆಸ್ ಅಂತಂದ್ರೆ ಬೇಸಿಕಲಿ ನಾವೊಂದು ಕಂಪ್ಯೂಟರ್ ಅಲ್ಲಿ ಮಲ್ಟಿಪಲ್ ಆಪ್ಸ್ ನ ಯೂಸ್ ಮಾಡ್ತಿರ್ತೀವಿ, ಲೈಕ್ ನೆಟ್ಫ್ಲಿಕ್ಸ್, ಸ್ಪಾಟಿಫೈ ಆ ತರದೆಲ್ಲದನ್ನು ಕೂಡ. ಸೊ ಡಿಫ್ರೆಂಟ್ ಆಪ್ಸ್ ಗೆ ಒಂದು ಪರ್ಟಿಕ್ಯುಲರ್ ಪೋರ್ಟ್ ನಂಬರ್ ಇರುತ್ತೆ. ಅಂದ್ರೆ ಮಲ್ಟಿಪಲ್ ಪ್ರಾಸೆಸ್ ಗೆ ಮಲ್ಟಿಪಲ್ ಪೋರ್ಟ್ ನಂಬರ್ಸ್ ಇರುತ್ತೆ. ಸೊ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೋರ್ಟ್ ಅಡ್ರೆಸ್, ಮ್ಯಾಕ್ ಅಡ್ರೆಸ್, IP ಅಡ್ರೆಸ್ ಗೆ ಡಿಫ್ರೆನ್ಸ್ ಏನು ಅಂತ. ಸೊ ಬೇಸಿಕಲಿ ಪೋರ್ಟ್ ಅಡ್ರೆಸ್ ನ ಆಡ್ ಮಾಡಿ ಆ ಒಂದು ಡೇಟಾನ ನೆಟ್ವರ್ಕ್ ಲೇಯರ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ನೆಟ್ವರ್ಕ್ ಲೇಯರ್ ಏನಂತಂದ್ರೆ ಮೇನ್ ಜಾಬ್ ಹೋಸ್ಟ್ ಟು ಹೋಸ್ಟ್ ಡೆಲಿವರಿ. ಹೋಸ್ಟ್ ಟು ಹೋಸ್ಟ್ ಡೆಲಿವರಿ ಅಂತಂದ್ರೆ meaning it makes sure data goes from source device to the destination device, even if they are on different networks. So different network ಅಲ್ಲಿ ಇದ್ರೂ ಕೂಡ ಒಂದು ಡೇಟಾನ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಯು ಮೇ ಬಿ ವಂಡರ್, ಅಂದ್ರೆ ಎಲ್ಲಾ ಲೇಯರ್ ಅಲ್ಲೂ ಕೂಡ ಸೇಮ್ ಡೆಫಿನೇಷನ್ ಇದೆ. ಏನಂತಂದ್ರೆ ಡೇಟಾನ ಸೋರ್ಸ್ ಇಂದ ಡೆಸ್ಟಿನೇಷನ್ ಗೆ ಟ್ರಾವೆಲ್ ಮಾಡೋದು. ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ. ಸೊ ಡಿಫ್ರೆನ್ಸ್ ಏನಂತಂದ್ರೆ ಡೇಟಾ ಲಿಂಕ್ ಲೇಯರ್ ಅಲ್ಲಿ ಇದು ಮ್ಯಾಕ್ ಅಡ್ರೆಸ್ಸಿಂಗ್ ನ ಫಾರ್ಮ್ಯಾಟ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ನೆಟ್ವರ್ಕ್ ಲೇಯರ್ ಅಲ್ಲಿ ಇದು ಒಂದು IP ಅಡ್ರೆಸ್ ನ ಫಾರ್ಮ್ಯಾಟ್ ಮಾಡುತ್ತೆ. ಸೊ ಮ್ಯಾಕ್ ಅಡ್ರೆಸ್ ಅಂತಂದ್ರೆ ಒಂದು ಲೈಕ್ ಸ್ಪೆಸಿಫಿಕ್ ಕಂಪ್ಯೂಟರ್ ಗೆ ಇರ್ತಕ್ಕಂಥ ಅಡ್ರೆಸ್. IP ಅಡ್ರೆಸ್ ಅಂತಂದ್ರೆ ಒಂದು ನೆಟ್ವರ್ಕ್ ಗೆ ಇರ್ತಕ್ಕಂಥ ಒಂದು ಅಡ್ರೆಸ್. ಸೊ ಅದನ್ನ ನೆಟ್ವರ್ಕ್ ಲೇಯರ್ ಹ್ಯಾಂಡಲ್ ಮಾಡುತ್ತೆ. ಸೊ ಇದ್ರ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತಂದ್ರೆ ಲಾಜಿಕಲ್ ಅಡ್ರೆಸಿಂಗ್, ರೌಟಿಂಗ್, ಫ್ರಾಗ್ಮೆಂಟೇಶನ್ ಅಂಡ್ ರೀಅಸೆಂಬ್ಲಿ. ಲಾಜಿಕಲ್ ಅಡ್ರೆಸಿಂಗ್ ಅಂತಂದ್ರೆ ಡೇಟಾ ಲೈಕ್ ಸೋರ್ಸ್ ಇಂದ ಡೆಸ್ಟಿನೇಷನ್ ಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅದು ಸೋರ್ಸ್ ಒಂದು IP ಅಡ್ರೆಸ್ ಮತ್ತೆ ಒಂದು ಡೆಸ್ಟಿನೇಷನ್ IP ಅಡ್ರೆಸ್ ಎಲ್ಲದನ್ನು ಕೂಡ ಆಡ್ ಮಾಡಿ ಪ್ಯಾಕೆಟಿಂಗ್ ಮಾಡೋದು. ಅಂಡ್ ನೆಕ್ಸ್ಟ್ ರೌಟಿಂಗ್. ಸೊ ರೌಟಿಂಗ್ ಅಂತಂದ್ರೆ ಇಟ್ ಚೂಸಸ್ ದ ಬೆಸ್ಟ್ ಪಾತ್ ಟು ರೀಚ್ ದ ಡೆಸ್ಟಿನೇಷನ್. ಸೊ ಒಂದು ಡೇಟಾ ಇನ್ನೊಂದು ಒಂದ್ ಸೋರ್ಸ್ ಇಂದ ಇನ್ನೊಂದು ಸೋರ್ಸ್ ಡೆಸ್ಟಿನೇಷನ್ ಗೆ ಹೋಗ್ಬೇಕು ಅಂತಂದ್ರೆ ಮಲ್ಟಿಪಲ್ ಪಾತ್ಸ್ ಇರುತ್ತೆ. ಓಕೆ, ಸಿ ದಿಸ್ ಇಸ್ ಓಲ್ ಇಂಟರ್ನೆಟ್. ಮಲ್ಟಿಪಲ್ ರೌಟರ್ಸ್ ಇದೆ, ಅಂದ್ರೆ ಮಲ್ಟಿಪಲ್ ನೆಟ್ವರ್ಕ್ಸ್ ಇದೆ. ಸೊ ಎ ಇಂದ ಎಫ್ ಗೆ ಹೋಗ್ಬೇಕು ಅಂತಂದ್ರೆ ಮಲ್ಟಿಪಲ್ ರೂಟ್ಸ್ ಇದೆ, ಲೈಕ್ A to B, B to C, C to F, ಅಥವಾ ಒಂದು A to D, D to E, E to F ಈ ತರ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಸ್ಟ್ ಒಂದು ರೂಟ್ ನ ಫೈಂಡ್ ಔಟ್ ಮಾಡಿ, ಅಂದ್ರೆ ಫಾಸ್ಟೆಸ್ಟ್ ನ ರೂಟ್ ನ ಫೈಂಡ್ ಔಟ್ ಮಾಡಿ ಆ ಒಂದು ರೂಟ್ ಮೂಲಕ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಅದನ್ನ ನಾವು ರೌಟಿಂಗ್ ಅಂತ ಕರಿತೀವಿ. ಸೊ ಇಟ್ಸ್ ಲೈಕ್ GPS. ಓಕೆ, ಸೊ ಮಲ್ಟಿಪಲ್ ರೋಡ್ಸ್ ಇದೆ, ಬಟ್ ವಿಚ್ ಒನ್ ಇಸ್ ಫಾಸ್ಟೆಸ್ಟ್? ಸೊ ನಾವು ಡೈರೆಕ್ಟ್ ಆಗಿ ಹೋಗ್ಬೋದಾ? A ಇಂದ D ಕಳಿಸ್ಬೇಕು ಅಂದ್ರೆ A ಇಂದ D ಗೆ ಡೈರೆಕ್ಟ್ ಆಗಿ ಹೋಗ್ಬೋದಾ, ಅಥವಾ ಒಂದು A ಗಿಂದ B ಗೆ ಹೋಗಿ B ಇಂದ D ಗೆ ಹೋಗ್ಬೋದು. ಸೊ ಈ ತರ ಎಲ್ಲದನ್ನು ಕನ್ಸಿಡರ್ ಮಾಡಿ ಒಂದು ಬೆಸ್ಟ್ ರೂಟ್ ನ ಇದು ಫೈಂಡ್ ಔಟ್ ಮಾಡಿ ಆ ಒಂದು ರೂಟ್ ಪ್ರಕಾರ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಫ್ರಾಗ್ಮೆಂಟೇಶನ್ ಅಂಡ್ ರೀಅಸೆಂಬ್ಲಿ. ಸೊ ಫ್ರಾಗ್ಮೆಂಟೇಶನ್ ಅಂಡ್ ರೀಅಸೆಂಬ್ಲಿ ಅಂತಂದ್ರೆ ದಿಸ್ ಹ್ಯಾಪನ್ಸ್ ವೆನ್ ಅ ಪ್ಯಾಕೆಟ್ ಇಸ್ ಟೂ ಲಾರ್ಜ್ ಫಾರ್ ದ ನೆಕ್ಸ್ಟ್ ನೆಟ್ವರ್ಕ್ ಲಿಂಕ್. ಸೊ ಪ್ಯಾಕೆಟ್ ತುಂಬಾ ಲೈಕ್ ಲಾರ್ಜ್ ಇರುತ್ತೆ, ಬಟ್ ಆ ಒಂದು ನೆಟ್ವರ್ಕ್ ಕೆಪಾಸಿಟಿ ಏನಿರುತ್ತೆ. ಎಕ್ಸಾಂಪಲ್ ನೋಡಿ, ಇವಾಗ ಎಥರ್ನೆಟ್ MTU ಅಂತ ಇರುತ್ತೆ. ಎಥರ್ನೆಟ್ ಅಂತಂದ್ರೆ ಇದೊಂದು ವೈರ್ಡ್ ನೆಟ್ವರ್ಕ್. MTU ಅಂತಂದ್ರೆ ಮ್ಯಾಕ್ಸಿಮಮ್ ಟ್ರಾನ್ಸ್ಮಿಷನ್ ಯೂನಿಟ್ ಅಂತ. ಸೊ ಇದ್ರದ್ದು ಕೆಪಾಸಿಟಿ 1500 ಬೈಟ್ಸ್, ಬಟ್ ನಮ್ಮ ಪ್ಯಾಕೆಟ್ ಏನಿದೆ ಇದು 4000 ಬೈಟ್ಸ್. ಸೊ ಈ ಒಂದು 4000 ಬೈಟ್ಸ್ ನ ಈ ಒಂದು MTU ಅಲ್ಲಿ ನಾವು ಕಳಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ನೆಟ್ವರ್ಕ್ ಲೇಯರ್ ಏನಿದೆ ಅದನ್ನ ನಾವು ಒಂದು 3 ಫ್ರಾಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಬೇಸಿಕಲಿ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿ ಅದನ್ನ ಅದಕ್ಕೆ ಲೈಕ್ ಈಚ್ ಫ್ರಾಗ್ಮೆಂಟಿಗೂ ಕೂಡ ಒಂದು ಅಡ್ರೆಸ್ ನ ಆಡ್ ಮಾಡಿ ಡೆಸ್ಟಿನೇಷನ್ ಗೆ ಕಳಿಸ್ತೀವಿ. ಅಂಡ್ ಡೆಸ್ಟಿನೇಷನ್ ಅಲ್ಲಿ ಆ ಒಂದು ಎಲ್ಲಾ ಫ್ರಾಗ್ಮೆಂಟ್ಸ್ ರೀಅಸೆಂಬಲ್ ಆಗುತ್ತೆ. ಸೊ ರಿಯಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನೀವೇ ಯಾವ್ದೋ ಒಂದು ಸೋಫಾನ ಲೈಕ್ ಒಳಗಡೆ ಶಿಫ್ಟ್ ಮಾಡ್ತಿದ್ದೀರಾ, ಬಟ್ ಡೋರ್ ಇಸ್ ವೆರಿ ಸ್ಮಾಲ್, ಸೋಫಾ ಇಸ್ ವೆರಿ ಬಿಗ್. ಸೊ ನೀವು ಒಟ್ಟಿಗೆ ತಗೊಂಡೋಗೋದಕ್ಕಾಗೋದಿಲ್ಲ. ಸೊ ಅದ್ರದ್ದು ಕ್ವೆಶನ್ ಸ್ಕ್ರೀವ್ಸ್ ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ರಿಮೂವ್ ಮಾಡಿ ಲೈಕ್ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಸೊ ಮನೆ ಒಳಗೆ ಒಂದ್ಸಲ ಎಂಟರ್ ಆದ್ಮೇಲೆ ಆಮೇಲೆ ರೀಅಸೆಂಬಲ್ ಮಾಡ್ತೀರಾ. ಸೊ ಅದೇ ತರ ಇದು ಕೂಡ. ಸೊ ಒಂದು ಡೇಟಾ ಪ್ಯಾಕೆಟ್ ಇರುತ್ತೆ ಅಂತಂದ್ರೆ ಅದನ್ನ ಮಲ್ಟಿಪಲ್ ಫ್ರಾಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿ ಟ್ರಾನ್ಸ್ಫರ್ ಮಾಡುತ್ತೆ. ಅಂಡ್ ಇದರಲ್ಲಿ ನೆಟ್ವರ್ಕ್ ಲೇಯರ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಪ್ರೋಟೋಕಾಲ್ಸ್ ಇದೆ, ಲೈಕ್ IPv4, V6, ICMP, IGMP, ARP, IPsec ಅಂತಲ್ಲ. ಸೊ IPv4 ಅಂತಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ V4 ವರ್ಷನ್. ಸೊ ರೌಟ್ಸ್ ಪ್ಯಾಕೆಟ್ಸ್ ಯೂಸಿಂಗ್ 32-bit ಅಡ್ರೆಸ್ಸಿಂಗ್. ಇದರಲ್ಲಿ ಅರೌಂಡ್ 4 ಬಿಲಿಯನ್ ಯೂನಿಕ್ ಅಡ್ರೆಸ್ ಇದೆ. ಅಂಡ್ ನೆಕ್ಸ್ಟ್ IPv6. IPv6 ಅಂತಂದ್ರೆ ಇದರಲ್ಲಿ ಲೈಕ್ ಇದು ಒಂದು 128-bit ಅಡ್ರೆಸ್ಸಿಂಗ್. IPv6 ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತಂದ್ರೆ ಯಾವಾಗ IPv4 ಲೈಕ್ ರನ್ನಿಂಗ್ ಔಟ್ ಆಫ್ ಅಡ್ರೆಸಸ್. ಸೊ ಅವಾಗ IPv6 ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಲ್ಲಿ ತುಂಬಾ ಅಡ್ರೆಸಸ್ ಇದೆ, ಇಂಪ್ರೂವ್ ಫೀಚರ್ಸ್ ಇದೆ, ಮತ್ತೆ ಇದೊಂದು ಅನ್ಲಿಮಿಟೆಡ್. ಓಕೆ, ಅಂಡ್ ನೆಕ್ಸ್ಟ್ ICMP. ICMP ಅಂತಂದ್ರೆ ಬೇಸಿಕಲಿ ಒಂದು ಸೋರ್ಸ್ ಇಂದ ಡೆಸ್ಟಿನೇಷನ್ ಗೆ
ಕನೆಕ್ಟಿವಿಟಿ ರೀಚಬಲ್ ಅಂತ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಇಟ್ಸ್ ಲೈಕ್ ಪೋಸ್ಟ್ ಮ್ಯಾನ್ ಸೇಯಿಂಗ್ ಅಡ್ರೆಸ್ ಇಸ್ ನಾಟ್ ಫೌಂಡ್ ಅಂತ. ಸೊ ನೀವೊಂದು ಸೋರ್ಸ್ ಇಂದ ಡೆಸ್ಟಿನೇಷನ್ ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀರಾ, ಬಟ್ ಅಡ್ರೆಸ್ ಕರೆಕ್ಟ್ ಆಗಿರೋದಿಲ್ಲ. ಸೊ ಅವಾಗ ಅಡ್ರೆಸ್ ಇಸ್ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಇದನ್ನ ನಾವೊಂದು ಎರರ್ ಮೆಸೇಜಸ್ ನ ಸೆಂಡರಿಗೆ ಕಳಿಸೋದಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಐಜಿಎಂಪಿ ಅಂತಂದ್ರೆ ಇಂಟರ್ನೆಟ್ ಗ್ರೂಪ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್. ಅಂದ್ರೆ ಒಂದ್ ಮೆಸೇಜ್ ನ ಮಲ್ಟಿಪಲ್ ಕಂಪ್ಯೂಟರ್ಸ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಎಆರ್ಪಿ ಅಂತಂದ್ರೆ ಸೊ ಸಮ್ ಡೇಟಾದಲ್ಲಿ ಏನಾಗುತ್ತೆ ಅಂತಂದ್ರೆ ಬರೀ IP ಅಡ್ರೆಸ್ ಇರುತ್ತೆ, ಮ್ಯಾಕ್ ಅಡ್ರೆಸ್ ಇರೋದಿಲ್ಲ. ಸೊ ಹಂಗಾಗಿ ಆ ಒಂದು ಮ್ಯಾಕ್ ಅಡ್ರೆಸಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಎಆರ್ಪಿ ನ ಯೂಸ್ ಮಾಡ್ತೀವಿ. ಅಂಡ್ ಎಆರ್ಪಿ ನಾವು ಒಂದು ಸೇಮ್ ನೆಟ್ವರ್ಕ್ ಅಲ್ಲಿ ಮಾತ್ರ ಯೂಸ್ ಮಾಡೋದಕ್ಕಾಗೋದು. ನೆಕ್ಸ್ಟ್ ಐಪಿ ಸೆಕ್ ಅಂತಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಸೆಕ್ಯೂರಿಟಿ. ಸೊ ಇದು ಇಟ್ ವಿಲ್ ಮೇಕ್ ಶೋರ್ ದಟ್ ಡೇಟಾ ಏನು ಕರಪ್ಟ್ ಆಗ್ಲಿಲ್ದಂಗೆ ಡೆಸ್ಟಿನೇಷನ್ಗೆ ಹೋಗಿ ತಲುಪಬೇಕು ಅಂತ. ಒಂದು ಪ್ಯಾಕೆಟ್ ಏನಿರುತ್ತೆ, ಈ ಒಂದು ಎಂಟೈರ್ ಪ್ಯಾಕೆಟ್ ನ ಎನ್ಕ್ರಿಪ್ಟ್ ಮಾಡುತ್ತೆ. ಯಾರಾದ್ರೂ ಮಿಡಲ್ ಅಲ್ಲಿ ಅದನ್ನ ರೀಡ್ ಮಾಡೋ ಟ್ರೈ ಮಾಡಿದ್ರು ಕೂಡ ದೇ ಕಾಂಟ್ ರೀಡ್ ಇಟ್, ಬಿಕಾಸ್ ಇದು ಒಂದು ನೀಟಾಗಿ ಡೇಟಾ ಪ್ಯಾಕೆಟ್ ನ ಎನ್ಕ್ರಿಪ್ಟ್ ಮಾಡಿರುತ್ತೆ. ಅಂಡ್ ನೆಕ್ಸ್ಟ್ ಏನಂತಂದ್ರೆ ಇದು ಯಾರಾದ್ರೂ ಮಿಡಲ್ ಅಲ್ಲಿ ಟ್ಯಾಂಪರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ರಿಸೀವರ್ ಸೈಡ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ನೆಟ್ವರ್ಕ್ ಲೇಯರ್. ಸೊ ಮೇನ್ ಜಾಬ್ ಏನಂತಂದ್ರೆ ಇದು IP ಅಡ್ರೆಸಸ್ ಎಲ್ಲದನ್ನು ಕೂಡ ಆಡ್ ಮಾಡಿ ಒಂದು ಪ್ಯಾಕೆಟ್ ಆಗಿ ಕನ್ವರ್ಟ್ ಮಾಡಿ ಒಂದು ಸೋರ್ಸ್ ಕಂಪ್ಯೂಟರ್ ಇಂದ ಡೆಸ್ಟಿನೇಷನ್ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ನೋ ಮ್ಯಾಟರ್ ಅದೊಂದು ಕಂಪ್ಯೂಟರ್ಸ್ ಯಾವ ಒಂದು ನೆಟ್ವರ್ಕ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು.